ಯಾಕಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರ ಕೇವಲ ಶಾಂತಿಯಿಂದ ಸಿಕ್ಕಿಲ್ಲ. ಇದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕಾಗ್ಯದ. ಶಾಂತಿಯಿಂದ ಎಷ್ಟನೇ ವರ್ಷಕ್ಕೆ ಸಿಗ್ತಿತ್ತೋ ಗೊತ್ತಿಲ್ಲ. ಶಾಂತಿ ಜೊತೆ ಕ್ರಾಂತಿನೂ ಕೂಡ ಅಷ್ಟೇ ಮುಖ್ಯದ. ಸುಮಾರು 6-7 ಲಕ್ಷ ತಮ್ಮ ವೀರ ಯಾವ ಮುಖಂಡರು, ನಮ್ಮ ರಾಷ್ಟ್ರ ಹೋರಾಟಗಾರರು, ರಾಷ್ಟ್ರ ಸ್ವತಂತ್ರ ಹೋರಾಟಗಾರರು, ಅವರು ಬಲಿದಾನ ಆಗಿದೆ ಅಂತೇಳಿ ನಮ್ಮ ಸ್ವತಂತ್ರ ಸಿಕ್ಕದ. ಕೇವಲ ಶಾಂತಿಯಿಂದ ಸಿಕ್ಕದಲ್ಲ, ಶಾಂತಿ ಪ್ರಧಾನದ. ಶಾಂತಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ಶಾಂತಿ ಪ್ರಧಾನ ರಾಷ್ಟ್ರದ. ಆದ್ರೆ ಶಾಂತಿಯಿಂದನೇ ಸ್ವತಂತ್ರ ಸಿಕ್ಕದಂದ್ರೆ ನಾವು ನಂಬಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಶಾಂತಿಯಿಂದ ಜರಿ ಸ್ವತಂತ್ರ ಸಿಕ್ಕಿದ್ದೆ ಆದ್ರೆ ಇಷ್ಟೊಂದು ಮಂದಿ ಯಾಕೆ ಪ್ರಾಣವನ್ನ ಕೊಡ್ತಾ ಇದ್ರು? ಸುಮಾರು 6-7 ಲಕ್ಷ ಮಂದಿ ಆಗಿನ ಕಾಲಕ್ಕೆ. ಅದಕ್ಕೆ ಉದಾಹರಣಾರ್ಥವಾಗಿ ನಾವು ನೋಡ್ತಾ ಇದ್ವಿ, ಭಗತ್ ಸಿಂಗ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಅನೇಕರು, ನಾವು ರಾಜ್ಗುರು ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ತಮ್ಮ ಈ ಒಂದು ಭಾಗದಲ್ಲಿ ಕೂಡ ಅನೇಕ, ಯಾಕಂದ್ರೆ ಅವ್ರ ಹೆಸರುಗಳೇ ನಮಗೆ ಗೊತ್ತೇ ಇಲ್ಲ. ಯಾಕೆ ನಮ್ಮ ಇತಿಹಾಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಅದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕಾಗ್ಯದ. ಇದು ನಮಗೆ ಸ್ವತಂತ್ರ ಸುಮ್ಮನೆ ಸಿಕ್ಕಿಲ್ಲ. ಎಲ್ಲಿ ಒಕ್ಕಟ್ಟು ಕಡಿಮೆ ಆಗ್ತದ ಅಲ್ಲಿ ಮತ್ತೆ ಪರತಂತ್ರೆ ಆಗುವಂತ ಕಾಲ ಬಂದೇ ಬರ್ತದ. ಅದನ್ನ ಪ್ರತಿಯೊಬ್ಬ ಭಕ್ತರು ನಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ಬೇಕಾಗ್ಯದ. ಯಾಕೆ ಇವಾಗ ನೀವು ಸ್ವತಂತ್ರ ಭಾರತದಲ್ಲಿ ಇದ್ದೀರಿ, ಮುಂದೆ ನಿಮ್ಮ ಮಕ್ಕಳು ಪರತಂತ್ರ ಭಾರತದಲ್ಲಿ ಹೋಗ್ಬೋದು. ಅದನ್ನ ಯಾಕಂದ್ರೆ ಈಗ ನಡೆದಂತ ಯುದ್ಧ ಅನೇಕ ಧರ್ಮವನ್ನು ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಯುದ್ಧಕ್ಕೆ ತಕ್ಕಂತ ಉತ್ತರವು ಕೂಡ ಕೊಟ್ಟದ್ದಾಗಿದೆ. ಆದ್ರೆ ಮುಂದಿನ ವ್ಯಕ್ತಿ ಯಾವ ಯುದ್ಧ ಮಾಡಕ್ ಯುದ್ಧದ ಒಂದು ನಿಯಮ ಇರ್ತಾವ. ಮುಂದಿನ ವ್ಯಕ್ತಿ ಶರಣಾಗತ ಬಂದಾಗ ಅವಾಗ ಯುದ್ಧ ವಿರಾಮ ಆಗೇಬೇಕಾಗ್ತದ. ಅದು ಯುದ್ಧದ ನಿಯಮ. ಅದು ವಿಶ್ವಸಂಸ್ಥೆ ನಿಯಮ ಹಾಕಿದ್ದರೆ ಅದಕ್ಕೆ ಆ ವಿಶ್ವಸಂಸ್ಥೆ ನಿಯಮಕ್ಕೆ ಬದ್ಧವಾಗಿ ಇವಾಗ ಯುದ್ಧ ವಿರಾಮ ಆಗಿರ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರ ಮನದಲ್ಲಿ, ನಮ್ಮ ಇನ್ನೊಬ್ಬರದ ಮನದಲ್ಲಿ ಹೆಂಗದಲ್ಲ ಗೊತ್ತಿಲ್ಲ, ನಮ್ಮ ಮನದಲ್ಲಿ ಏನಿತ್ತು, POKನ ಪೈಲ ತಗೊಂಡ್ರಾಯ್ತಂತ ನಮ್ಮ ಮನದಲ್ಲಿ ಇತ್ತು. ಅದಕ್ಕೆ ತಕ್ಕಂತೆ ಮೆಸೇಜ್ಗಳು ಕೂಡ ಕಡೆ ಹಾಕಿದ್ವಿ. ಆದ್ರೆ POK ಇಂದಿಲ್ಲ ನಾಳೆ ಬಂದೇ ಬರ್ತದೆ. ಯಾಕಂದ್ರೆ ಅದು ಪಾರ್ಲಿಮೆಂಟ್ ಅಲ್ಲಿ ಮುದ್ರ ಆಗ್ಯದ. ಅದು ಇಂದಿಲ್ಲ ನಾಳೆ ಸಿಗ್ತದ. ಯಾಕಂದ್ರೆ ನಾವು ಕಾಶ್ಮೀರಕ್ಕೆ ನಾವು ಯಾಕಂತ ಕೇಳಿದ್ರೆ ನಮ್ಮ ಅದ್ರ ಭಾರತದ ಮುಕ್ಕುಟ ಅದ. ಆ ಮುಕ್ಕುಟ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಯದ. ಆ ಮುಕ್ಕುಟ ವ್ಯವಸ್ಥಿತ ಆದಾಗ ಅದೆಲ್ಲ ನಮ್ಮೆಲ್ಲರಿಗೂ ಫಾಯ್ದಾ ಅದ, ನಮ್ಮೆಲ್ಲರಿಗೂ ಅದರ ಉಪಯೋಗ ಅದ. ಯಾಕಂದ್ರೆ ಅನೇಕ ಖನಿಜಗಳು ನಮ್ಮ POK ಪಾಕ್ ಹಾಕಂತ ಕಾಶ್ಮೀರದಲ್ಲಿ ಅದ. ಅದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಕಾಶ್ಮೀರ ಅದು ನಮ್ಮ ಭಾರತದ ಮುಕುಟ ಮಣಿ ಅಂತದ. ಆ ಮಣಿಗಳು ಅಲ್ಲಿ ಬಹಳಷ್ಟು ಅದಾವ. ಆ ಮಣಿಗಳು ನಮ್ಮ ಕೈಯಾಗ ಅಥವಾ ನಮ್ಮ ಭಾರತ ಸರ್ಕಾರಕ್ಕೆ ಬಂದ್ರೆ ನಮ್ಮದ GDP ಅಥವಾ ನಮ್ಮ ಏನು ಆರ್ಥಿಕತೆ ಇನ್ನಷ್ಟು ಸದೃಢವಾಗಿ ಸಾಧ್ಯ ಆಗ್ತದ. ಅದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗಿ ಇತ್ತು. ಆದ್ರೆ ಈಗ ಸದ್ಯದಲ್ಲಿ ನಿಮಗೆಲ್ಲ ನ್ಯೂಸ್ ಮುಖಾಂತರ ಗೊತ್ತೇ ಇದೆ ಯುದ್ಧ ವಿರಾಮ ಆಗಿರೋದು. ಆದ್ರೆ ಅದು ಹೆಂಗ ಕಂಡೀಷನ್ ಮೇಲೆ ಯುದ್ಧ ವಿರಾಮ ಆಗ್ಯದ. ಒಂದ್ ವೇಳೆ ಅಲ್ಲಿ ಯಾವ ತರ ಈ ತರ ಕೃತ್ಯಗಳು ಮತ್ತೆ ಯಾವ್ದಪ್ಪ ಯಾವ ವಿಶ್ವಸಂಸ್ಥೆ ಕೇಳಂತಲ್ಲ ಡೈರೆಕ್ಟ್ ಹೊಡಿ ಹಂಗದ. ಅದನ್ನ ಪ್ರತಿಯೊಬ್ಬರು, ಯಾಕಂದ್ರೆ ಬಹಳಷ್ಟು ಮಂದಿ ಬೇರೆ ಬೇರೆ ಕಮೆಂಟ್ ಅನ್ನ ಹಾಕೋದು ನೋಡ್ತಾ ಇದ್ದೀವಿ. ಯಾಕೆ ದಿಟ್ಟ ನಿರ್ಧಾರವನ್ನ ಮೋದಿಜಿಯವರು ತಗೊಂಡು ಅದನ್ನ ಈ ತರ ನಮ್ಮ ಉತ್ತರ ಯಾವ ಮೊದಲಲ್ಲಿ ಇಷ್ಟು ಬೇಗ ಇಲ್ಲಿ ಉತ್ತರ ಆಗಿಲ್ಲ. ಏನೋ ಒಂದು ಕಾರ್ಗಿಲ್ ಯುದ್ಧವನ್ನ ನಾವು ನೋಡಿದ್ವಿ, ಅದನ್ನ ಬಿಟ್ಟರೆ ಮತ್ತೆ ಯಾವ ಯುದ್ಧವನ್ನ ನೋಡಿದ್ದಿಲ್ಲ. ಯಾಕಂದ್ರೆ ಮೊದಲ ಲೀಡರ್ಶಿಪ್ ಅಷ್ಟು ಸ್ಟ್ರಾಂಗ್ ಆಗಿದ್ದಿಲ್ಲ, ನಮ್ಮ ಸೇನೆಗೆ ಸ್ಟ್ರಾಂಗ್ ನಿರ್ಧಾರ ತಗೊಳಕ್ ಬಿಟ್ಟಿದ್ದಿಲ್ಲ. ಅದನ್ನ ನಮಗೆ ಯಾವ ಚೈನಾದ ಯುದ್ಧ ನಮಗೆ ಸಾಕ್ಷಿ ಅದ. ಯಾಕಂದ್ರೆ ಚೈನಾ ಯುದ್ಧ ಅದು ಯೋಧರಿಂದ ಸೋತಿಲ್ಲ, ಲೀಡರ್ ಇಂದ ಸೋತದ. ಯಾಕೆ ಚೈನಾವನ್ನ ಅವಾಗ ಕೂಡ ಒಬ್ಬ ಯೋಧ ಯಾವ ರಜತ್ ಸಿಂಗ್ ಅವನು ಒಬ್ಬ ಯೋಧ. ಯಾಕಂದ್ರೆ ಪೂರ್ಣ ಅನೇಕ ನಮ್ಮ ವೀರ ಯೋಧರು ಮರಣಗತಿಯನ್ನ ಅಂದ್ರೆ ವೀರಗತಿಯನ್ನು ಹೊಂದಿದಾಗ ಅವಾಗ ಒಬ್ಬ ಯೋಧ ಉಳಿದಿರ್ತಾನೆ, ಅವನಿಗೆ ನಿರ್ಣಯ ತೊಗೊಳಕ್ ಆಗ್ತಾ ಇದ್ದಿಲ್ಲ. ಅವಾಗ ಲೀಡರ್ಗಳಿಗೆ ಫೋನ್ ಹಚ್ತಾರೆ ಅಲ್ಲಿಂದ. ಲೀಡರ್ಗಳು ಕೂಡ ನಮ್ಮಲ್ಲಿ ಏನು ಇಲ್ಲ, ಆಯುಧಗಳೆಲ್ಲ ವಾಪಸ್ ಬನ್ನಿ ಅಂತೇಳಿ ಕರೆಯನ್ನು ಕೊಡ್ತಾರೆ. ಆದ್ರೆ ಆ ಯೋಧ ರಜತ್ ಸಿಂಗ್ ಎಂಬ ಯೋಧ ಅವನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನಾನು ಭಾರತಕ್ಕೆ ಮಾತಕ್ಕೆ ಅಂದ್ರೆ ಭಾರತದ ಉಪ್ಪನ್ನು ಹಿಡ್ಕೊಂಡು ಪ್ರಮಾಣ ಮಾಡಿದ್ದೇನೆ, ನನ್ನ ಜೀವನ ಏನಿದ್ರು ಅದು ದೇಶಕ್ಕೋಸ್ಕರ ಹಿಂದಕ್ಕೆ ಬರೋಕ್ ಸಾಧ್ಯನೇ ಇಲ್ಲ ಅಂತೇಳಿ ಸುಮಾರು ಅಲ್ಲಿದ್ದಂತ ಎಲ್ಲಾ ಸೈನಿಕರೇನು ವೀರಗತಿಯನ್ನು ಹೊಂದಿದ್ರು, ಅಲ್ಲಿದ್ದಂತ ಎಲ್ಲಾ ಆಯುಧಗಳೇನು ಬಂದೂಕದಲ್ಲಿ ಏನೇನು ಗೋಳಿಗಳಿದ್ದು ಎಲ್ಲಾ ಸಂಗ್ರಹ ಮಾಡ್ತಾನ. ಎದಕ್ಕೆ ಯಾಕೆ ಹೇಳ್ತಾ ಇದೊಂದು ಕತೆ ಕೇಳ್ರಿ, ಇದು ನಡೆದ ಘಟನೆ ಅದ, ಕಥೆಯಲ್ಲಿ. ಆ ಯೋಧ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ರಜತ್ ಸಿಂಗ್ ರಾಠೋಡ್ ಅಂದನು ಅವನು ಯೋಧ ಎಲ್ಲಾ ಸೈನಿಕರ ಮುದ್ದುಗುಂಡುಗಳನ್ನ ಗೊಳೆ ಮಾಡಿ ಒಂದಲ್ಲಿ ನಿಂದಿರ್ತಾನೆ, ಅದನ್ನೆಲ್ಲ ಇಕ್ಕಟ್ಟು ಮಾಡ್ತಾನೆ. ಅವನು ಇಕ್ಕಟ್ಟು ಮಾಡಿ ಅಲ್ಲಿ ಸಣ್ಣ ಸಣ್ಣ ಬೆಟ್ಟಗಳು ಇರ್ತಾವೆ, ಸಣ್ಣ ಸಣ್ಣ ಗುಡ್ಡಗಳು, ತಿಪ್ಪೆಗಳ ನಿಂತ್ರಿ. ಆ ತಿಪ್ಪೆದ ಬದಿಯಲ್ಲಿ ನಿಂತು ಅವೆಲ್ಲಗಳನ್ನ ತಗೊಂಡು ಒಂದ್ಸರಿ ಈ ಬದಿಯಿಂದ ಗೋಲಿ ಹಾರಿಸ್ತಾನೆ, ಒಂದ್ಸರಿ ಆ ಬದಿಯಿಂದ ಗೋಲಿ ಹಾರಿಸ್ತಾನೆ. ಹಿಂಗ 4-5 ಬದಿಗಳು ಇರ್ತಾವ, ಅಲ್ಲಿ ಓಡಿಯಿಂದ ಹೋಗಿ ಅಲ್ಲಿಂದ ಗೋಳಿಗಳನ್ನ ಹಾರಿಸ್ತಾನೆ. ಯಾಕಂದ್ರೆ ಚೈನಾದ ಪಡೆ ಮುಂದ 400 ಸೈನಿಕರ ಬಂದಂತ ಪಡೆ ಮುಂದೆ ಇತ್ತು.
ಆ 400 ಸೈನಿಕರನ್ನ ಸುಮಾರು 3 ದಿನಗಳ ಕಾಲ 76 ಗಂಟೆಗಳ ಕಾಲ ಒಬ್ಬ ಸೈನಿಕ 76 ಗಂಟೆಗಳ ಕಾಲ ಸೈನಿಕರನ್ನು ನಿದ್ರಿಸಿದ್ದ. ಇಷ್ಟು ತಾಕತ್ತು ಒಬ್ಬ ಸೈನಿಕನಿಗಿತ್ತವಾಗ. ಅದನ್ನ ನಮ್ಮ ಲೀಡರ್ಗಳು ಅವರಿಗೆ ತಕ್ಕಂತೆ ಮದ್ದು ಗುಂಡುಗಳನ್ನ ಕೊಟ್ಟಿದ್ದಿಲ್ಲ. ಅವಾಗಿನ ವಯಸ್ಸು ಏನು ಆಯುಧಗಳಿದ್ದು ಆ ಆಯುಧಗಳನ್ನ ಪೂರ್ಣತಾ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಅವಾಗ ನಮ್ಮ ಕಾಶ್ಮೀರದ ಒಂದಿಷ್ಟು ಭಾಗ ಚೀನಾಕ್ ಹೋಗಿದೆ. ನಮ್ಮ ಏನಂತೀರಿ ಯಾತ್ರಾ ಮಾಡ್ತೀವಲ್ಲ ಅಮರನಾಥ್ ಇಲ್ಲ ಮಾನಸ್ ಸರೋವರ, ಆ ಮಾನಸ್ ಸರೋವರ ನಮ್ಮ ಭಾರತದ್ದು. ಅದನ್ನ ಬಿಟ್ಕೊಟ್ಟದಂದ್ರೆ ಅವಾಗಿನ ನಮ್ಮ ಲೀಡರ್ಗಳು ಹೆಸರು ತಗೊಳ್ಳಲ್ಲ, ನಿಮ್ಗೆ ಗೊತ್ತೇ ಇರ್ತದೆ. ಯಾಕ ಅಂತ ಲೀಡರ್ ಯಾವಾಗ ಸ್ಟ್ರಾಂಗ್ ಇರ್ತಾನೆ ಅವಾಗ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ನಾವು ಸ್ಟ್ರಾಂಗ್ ಅಂತ ಮಾಡ್ಕೊಳಕ್ ಸಾಧ್ಯ ಆಗ್ತದ. ಅಂದ್ರೆ ಲೀಡರ್ ಸ್ಟ್ರಾಂಗ್ ಇದ್ರೆ ನಾವೆಲ್ಲರೂ ಸ್ಟ್ರಾಂಗ್. ಲೀಡರ್ ಒಂದ್ ವೇಳೆ ಲೂಸ್ ಇದ್ನಪ್ಪ ಅಂದ್ರೆ ನಾವೆಲ್ಲರೂ ಸ್ಟ್ರಾಂಗ್ ಇದ್ರು ಕೂಡ ಲೂಸೇ. ಅದನ್ನ ಪ್ರತಿಯೊಬ್ಬರು ತಿಳ್ಕೊಬೇಕಾಗ್ಯದ. ಅದಕ್ಕೆ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ ನಿಮ್ಮ ಕೈಯಾಗದ ಲೀಡರ್ನ ಯಾವ ತರ ನೇಮಕ ಮಾಡ್ಬೇಕು, ನಿಮ್ಮ ಕೈಯಾಗದ. ಅದಕ್ಕೆ ನಾವು ಆ ಪಕ್ಷ ಈ ಪಕ್ಷ ಅಂತ ಎಲ್ಲ ಲೀಡರ್ ಸ್ಟ್ರಾಂಗ್ ಇರ್ಬೇಕು, ಇದು ನಮ್ಮ ಅಪೇಕ್ಷದ. ಅದಕ್ಕೆ ಪ್ರತಿಯೊಬ್ಬರು ದೇಶ ಉಳಿದ್ರೆ ನಾವಿರ್ತೀವಿ. ಅದಕ್ಕೆ ನಿರ್ಣಯ ನಿಮ್ಮ ಕೈಗೆ ಯಾವಾಗ ಬರ್ತದ ಅವಾಗ ಯೋಗ್ಯ ನಿರ್ಣಯ ನೀವು ಮಾಡ್ಬೇಕಂತೇಳಿ ಈ ಒಂದು ಸಭೆ ಮುಖಾಂತರ ಇವತ್ತು ನಿಮಗೆ ತಿಳಿಪಡಿಸ್ತೀವಿ.